ಹ್ಯಾಶ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಂದರೆ RRBಯಲ್ಲಿ ಖಾಲಿರುವ ವಿವಿಧ ರೀತಿಯ ಡಿಪಾರ್ಟ್ಮೆಂಟಲ್ಲಿ ಖಾಲಿರುವ ಹುದ್ದೆಗಳ ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 30/12/2025 ಪ್ರಾರಂಭವಾಗಿದ್ದು ಕೊನೆ ದಿನಾಂಕ 29/1/2026 ಕೊನೆ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಂದರೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಪೇಮೆಂಟ್ ಮಾಡೋ ಕೊನೆ ದಿನಾಂಕ ಬಂದುಬಿಟ್ಟು 31/1/2026 ಅವಕಾಶವನ್ನು ನೀಡಿರ್ತಾರೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಮ ಮಾಹಿತಿಯನ್ನು ತಪ್ಪಾಗಿ ತುಂಬಿದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಮತ್ತು 1/2/2026ರಿಂದ 10/2/2026 ನಿಮ್ಗೆ ಅವಕಾಶವನ್ನು ನೀಡಿರ್ತಾರೆ. ಇನ್ನು ಯಾರಾದರೂ PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಸ್ಕ್ರ್ಯಾಪ್ ಡೀಟೇಲ್ಸನ್ನು ಅಪ್ಲಿಕೇಶನ್ ಪೋರ್ಟಲ್ನಲ್ಲಿ ತುಂಬಕ್ಕೆ ಅವರಿಗೆ 11/2/2026ರಿಂದ 15/2/2026 ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ಯಾವ ರೀತಿ ವೇಕೆನ್ಸಿ ಖಾಲಿ ಅದಾವ ಮತ್ತು ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಐತೆ ಅಂತ ನೋಡೋ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಅಂದ್ರೆ ಮೊದಲೇದಾಗಿ ಚೀಫ್ ಲಾ ಅಸಿಸ್ಟೆಂಟ್ ಅಂತ 1ನೇ ಹುದ್ದೆ ಆಗಿದ್ದು ಇದರಲ್ಲಿ ಖಾಲಿ ಇರುವ ವೇಕೆನ್ಸಿಗಳು 22 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಈ ಜಾಬ್ಗೆ 44,900 ರೂಪಾಯಿ ಈ ಹುದ್ದೆಗೆ ಸ್ಯಾಲ್ರಿ ಸಿಗತ್ತೆ. ಇನ್ನು ಅದೇ ರೀತಿ ಪಬ್ಲಿಕ್ ಪ್ರೊಸೆಕ್ಟರ್ ಅಂತೇಳಿ ಇದರಲ್ಲಿ 7 ವೇಕೆನ್ಸಿ ಖಾಲಿ ಇದ್ದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ ಸ್ಯಾಲ್ರಿ ಈ ಹುದ್ದೆಗೂ ಕೂಡ 44,900ವರೆಗೂ ಸ್ಯಾಲ್ರಿ ಸಿಗತ್ತೆ. ಇನ್ನು 3ನೇ ಹುದ್ದೆ ನೋಡೋದಾದರೆ ನೋಡಿರಿ, ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಇದರಲ್ಲಿ 202 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಸ್ಯಾಲ್ರಿ ಯಾವ ನೋಡ್ರಿ, ಸ್ಯಾಲ್ರಿ ಬಂದುಬಿಟ್ಟು 35,400ವರೆಗೂ ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗೆ ಸಿಗ್ತದೆ. ಇನ್ನು 4ನೇದ್ದು ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಹುದ್ದೆಗೆ 15 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ ಏಜ್ ಲಿಮಿಟ್ ಯಾವ ರೀತಿ ಐತಪ್ಪ ಅಂದರೆ ನೋಡಿರಿ, 18ರಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಸ್ಯಾಲ್ರಿ 35,400ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು 5ನೇದು ನೋಡಿರಿ, ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಈ ಹುದ್ದೆಯಲ್ಲಿ 24 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಸ್ಯಾಲ್ರಿ ನೋಡೋದಾದರೆ 35,400ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು 6ನೇದು ನೋಡೋದಾದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ ಇದು 2 ವೇಕೆನ್ಸಿಯನ್ನು ಹೊಂದಿದ್ದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ ಈ ಹುದ್ದೆಗೆ ಸ್ಯಾಲ್ರಿ 35,400ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು 7ನೇದಾಗಿ ನೋಡಿರಿ, ಲ್ಯಾಬ್ ಅಸಿಸ್ಟೆಂಟ್ ಜನರಲ್ 3 ಒಳಗೆ ಕೆಮಿಸ್ಟ್ರಿ ಮತ್ತು ಮೆಟ್ರಲಾಜಿಸ್ಟ್ ಆಗಿರ್ತದೆ. ಇದರಲ್ಲಿ 39 ವೇಕೆನ್ಸಿಗಳು ಖಾಲಿ ಇದ್ದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ ಸ್ಯಾಲ್ರಿ ನೋಡೋದಾದರೆ 19,900ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಕೊನೆಯದಾಗಿ 8ನೇದು ಸೈಂಟಿಫಿಕ್ ಸೂಪರ್ವೈಸರ್ ಮತ್ತು ಇಗ್ರೋಮಿಕ್ ಆ್ಯಂಡ್ ಟ್ರೈನಿಂಗ ಇದರಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಈ ಹುದ್ದೆಗೆ 18ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಂದರೆ ಅದೇ ರೀತಿ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ 44,900ವರೆಗೂ ಸ್ಯಾಲ್ರಿಯನ್ನು ಸಿಗ್ತದೆ. ನೋಡಿರಿ, ಟೋಟಲಾಗಿ RRBಯಲ್ಲಿ ಖಾಲಿ ಇರೋ ಹುದ್ದೆಗಳು ಬಂದುಬಿಟ್ಟು 312 ವೇಕೆನ್ಸಿಗಳು ಈ ವರ್ಷ ಕನ್ಫರ್ಮ್ ಆಗಿದೆ. ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕಬೇಕಾಗಿರ್ತದೆ. ಅದೇ ರೀತಿ ಏಜ್ ಜಾಸ್ತಿ ಆದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ರೀತಿ ಅಂದರೆ ನೋಡಿರಿ, ನೀವು ಕ್ಯಾಟಗರಿ ವೈಜ
ಏಜ್ ರಿಲ್ಯಾಕ್ಸೇಷನ್ಸ್ ಅಪ್ಲೈ ಮಾಡುವುದರ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ನೀವು SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದೇ ರೀತಿ OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಗ್ರಿ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಿರಿ, ಅಪ್ಲಿಕೇಶನ್ ಫೀ ಕ್ಯಾಟಗರಿ ವೈಸ್ ನೋಡಿರಿ ಯಾವ ರೀತಿ ಐತಂದ್ರೆ, ನೋಡಿರಿ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ SC ST ಫಿಮೇಲ ಮತ್ತು ಟ್ರಾನ್ಸ್ಜೆಂಡರ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಅಪ್ಲಿಕೇಶನ್ ಫೀ 500 ರೂಪಾಯಿ ಆಗಿರ್ತದೆ. 500 ರೂಪಾಯಲ್ಲಿ 400 ರೂಪಾಯಿ ಅಪ್ಲಿಕೇಶನ್ ಫೀ, 100 ರೂಪಾಯಿ ಬ್ಯಾಂಕಿಂಗ್ ಚಾರ್ಜಸನ್ನು ಡಿಡಕ್ಟ್ ಮಾಡಿ 400 ರೂಪಾಯಿ ರಿಫಂಡ್ ಆಗುತ್ತೆ. ಅದೇ ರೀತಿ ನೋಡಿ, ಎರಡನೇದಾಗಿ PWBD ಮತ್ತು ಫಿಮೇಲ ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು. ಇನ್ನು ಮತ್ತು ಅದೇ ರೀತಿ SC ST ಮತ್ತು ಮೈನಾರಿಟಿ ಕಮ್ಯುನಿಟೀಸ್ ಅಥವಾ ಎಕನಾಮಿಕಲಿ ಬ್ಯಾಕ್ಗ್ರೌಂಡನ್ನು ಹೊಂದಿದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಅಂತ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು, ಇದು 250 ರೂಪಾಯಿ ಕೂಡ ರಿಫಂಡ್ ಆಗುತ್ತಾ. ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡುವಾಗ ನಿಮ್ಮ ಸರಿಯಾದ ಬ್ಯಾಂಕ್ ಮಾಹಿತಿಯನ್ನು ತುಂಬಿದ್ದಲ್ಲಿ ನಿಮಗೆ ಅಮೌಂಟ ರಿಫಂಡ್ ಆಗ್ತದೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದ್ರೆ, ನೋಡಿ, ಅಭ್ಯರ್ಥಿಗಳಿಗೆ ರಿಟರ್ನ್ ಎಕ್ಸಾಮ್ ನಡೆಸೋದ್ರ ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, 100 ಕ್ವಶನ್ಸದ್ದು ಎಕ್ಸಾಮ್ ಇರ್ತಿ. ಅದು ನಾರ್ಮಲ್ ಅಭ್ಯರ್ಥಿಗಳಿಗೆ 90 ನಿಮಿಷನ ಕಾಲಾವಕಾಶ ಕೊಟ್ಟರೆ, ಸ್ಕ್ರೈಬ್ ಅಂದರೆ PWBD ಅಭ್ಯರ್ಥಿಗಳಿಗೆ 120 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಅದೇ ರೀತಿ ಸಬ್ಜೆಕ್ಟ್ಗಳು ಯಾವ್ಯಾವ ರೀತಿ ಅದಾವ ಮತ್ತು ಮಾರ್ಕ್ಸ್ ಯಾವ ರೀತಿ ಅದಾವೆ ನೋಡಿರಿ. ಮೊದಲೇದಾಗಿ ಪ್ರೊಫೆಷ್ನಲ್ ಎಬಿಲಿಟಿ ಅಂತೇಳಿ 50 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ್ ಇರ್ತಿ. ಅದೇ ರೀತಿ ಜನರಲ್ ಅವೇರ್ನೆಸ್ಸ 15 ಕ್ವಶನ್ಸ 15 ಮಾರ್ಕ್ಸ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ 15 ಕ್ವಶನ್ಸ 15 ಮಾರ್ಕ್ಸ. ಇನ್ನು ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು 10 ಕ್ವಶನ್ಸ್ ಇರ್ತಾವೆ, 10 ಮಾರ್ಕ್ಸನ್ನು ಒಳಗೊಂಡಿರ್ತಿ. ಇನ್ನು ಜನರಲ್ ಸೈನ್ಸ್ ಬಂದುಬಿಟ್ಟು 10 ಕ್ವಶನ್ಸ 10 ಮಾರ್ಕ್ಸ. ಅಂದರೆ ಟೋಟಲ್ ಆಗಿದ್ದು 100 ಕ್ವಶನ್ಸ್ ಎಕ್ಸಾಮ್ ಆಗಿದ್ದು 100 ಮಾರ್ಕ್ಸನ್ನು ಒಳಗೊಂಡಿರ್ತಾ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1/3 ನೆಗೆಟಿವ್ ಮಾರ್ಕ ಈ ಎಕ್ಸಾಮ್ಗೆ ಇರ್ತದೆ ನೋಡಿರಿ. ಇನ್ನು ಅದೇ ರೀತಿ ಹೇಳೋದಾದರೆ ನೋಡಿರಿ, SC ST ಅಭ್ಯರ್ಥಿಗಳಿಗೆ ಫ್ರೀ ಪಾಸ ಅವೈಲೇಬಲ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಫ್ರೀ ಪಾಸ್ಗೆ ಅಪ್ಲೈ ಮಾಡಬೇಕು. ಅಂದರೆ ಟ್ರೈನ್ಗೆ ನೀವು ಎಕ್ಸಾಮ್ ಬರೆಯೋಕೆ ಹೋಗೋಕೆ ಟ್ರೈನ್ ಟಿಕೆಟನ್ನು ಫ್ರೀಯಾಗಿ ನೀಡಿರ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಅದಕ್ಕೆ ಅಪ್ಲೈ ಮಾಡಬೇಕಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಾಗಿರ್ತೀರಿ ಅಪ್ಲಿಕೇಶನನ್ನು 29/1 ಅಂದರೆ 29 ಜನವರಿ 2026 ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಪೇಮೆಂಟ್ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು 31 ಜನವರಿ 2026 ಒಳಗಾಗಿ ಪೇಡ್ ಮಾಡಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.